ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ಕಾರ್ಯಕರ್ತರ ನಡುವೆ ಫೈಟ್ ಏರ್ಪಡ್ತು. ಹುಬ್ಬಳ್ಳಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಹೊರಕ್ಕೆ ಬರ್ತಿದ್ದ ಹಾಗೆ ಎಚ್.ಡಿ. ಕುಮಾರಸ್ವಾಮಿ ಅವರನ್ನ ಕಾಂಗ್ರೆಸ್ ಕಾರ್ಯಕರ್ತರು ಮುತ್ತಿಗೆ ಹಾಕಿದ್ರು. ಈ ಘಟನೆಯನ್ನ ಈ ಬೆಳವಣಿಗೆಯನ್ನ ಖಂಡಿಸಿ ಜೆಡಿಎಸ್ ಕಾರ್ಯಕರ್ತರು ಕೂಡ ಪ್ರತಿಭಟಿಸಿದ್ದಾರೆ. ಪ್ರಜ್ವಲ್ ಪೆನ್ ಡ್ರೈವ್ ಪ್ರಕರಣ ಸಂಬಂಧ ಕಾಂಗ್ರೆಸ್ ಮತ್ತು ಜೆಡಿಎಸ್ ಕಾರ್ಯಕರ್ತರ ಫೈಟ್ ಆರಂಭವಾಗಿದೆ. ಹುಬ್ಬಳ್ಳಿಯಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರ ಕಾರ್ಗೆ ಕಾಂಗ್ರೆಸ್ ಕಾರ್ಯಕರ್ತರು ಮುತ್ತಿಗೆಯನ್ನ ಹಾಕಿದ್ದಾರೆ. ಸುದ್ದಿಗೋಷ್ಠಿ ಮುಗಿಸಿ ಹೊರ ಬರ್ತಿದ್ದ ಹಾಗೆ ಎಚ್.ಡಿ.ಕೆ ಅವರ ಕಾರನ್ನ ಸುತ್ತುವರೆದು ಕಾಂಗ್ರೆಸ್ ಕಾರ್ಯಕರ್ತರು. ಸಾರಾ ಮಹೇಶ್, ಅನಿಲ್ ಕುಮಾರ್ ಪಾಟೀಲ್ ನಡುವೆ ವಾಗ್ವಾದವೂ ಕೂಡ ಏರ್ಪಡ್ತು. ಮನೆಗೆ ಮುತ್ತಿಗೆ ಕೇಳಕ್ ಬಂದೇವಿ. ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ವಿಚಾರವನ್ನ ಖಂಡಿಸಿ ಇವತ್ತು ಕಾಂಗ್ರೆಸ್ ಕಾರ್ಯಕರ್ತರು ಜೆಡಿಎಸ್ನ ವಿರುದ್ಧವಾಗಿ ಪ್ರತಿಭಟನೆ. ಅದರಲ್ಲೂ ಕುಮಾರಸ್ವಾಮಿ ಅವರು ಕಾರು ಹೊರಗೆ ಬರೋದನ್ನೇ ಕಾದು ಕುಳಿತಿದ್ದಂತಹ ಕಾಂಗ್ರೆಸ್ ಕಾರ್ಯಕರ್ತರು ಅವರ ಕಾರನ್ನ ಸುತ್ತುವರೆದು ಪ್ರತಿಭಟನೆಯನ್ನ ಕೂಗಿದ್ದಾರೆ, ಧಿಕ್ಕಾರವನ್ನ ಕೂಗಿದ್ದಾರೆ, ಘೋಷಣೆಗಳನ್ನ ಮೊಳಗಿಸಿದ್ದಾರೆ. ಆದರೆ ಜೆಡಿಎಸ್ ಕಾರ್ಯಕರ್ತರು ಕೂಡ ಇದಕ್ಕೆ ಪ್ರತಿಯಾಗಿ ಪ್ರತಿಭಟಿಸಿದ್ದಾರೆ. ಯಾರು ಇವರಿಗೆ ಇಲ್ಲಿವರೆಗೂ ಬರ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು? ಈಗಾಗಲೇ ಕುಮಾರಸ್ವಾಮಿ ಅವರ ನಿಲುವೇನು ಅನ್ನೋದರ ಸ್ಪಷ್ಟನೆಯನ್ನ ಕೊಟ್ಟಾಗಿದೆ ಈ ಕೇಸ್ನಲ್ಲಿ. ಹೀಗಿದ್ದು ಯಾಕೆ ಈ ರೀತಿಯ ವರ್ತನೆ, ಯಾಕೆ ರಾಜಕೀಯ ಮಾಡ್ತಾ ಇದ್ದಾರೆ ಅಂತ ಕಾಂಗ್ರೆಸ್ನವರ ಪ್ರಶ್ನೆ, ಜೆಡಿಎಸ್ನವರ ಪ್ರಶ್ನೆ. ಮುಖ್ಯಮಂತ್ರಿಗಳೇ ಉಪಮುಖ್ಯಮಂತ್ರಿಗಳೇ ಕರ್ಕೊಬನ್ನಿ, ಸಾಬೀತು ಮಾಡಿ, ಅರೆಸ್ಟ್ ಮಾಡಿ. ಎಲ್ಲೋ ಒಂದ್ ಕಡೆ ಸಾರಾ ಮಹೇಶ್ ತುಂಬಾ ಆಕ್ರೋಶಗೊಂಡ್ರು. ಈಗ ತಪ್ಪು ಸರಿನಾ ಇದು? ನಾವು ಇಷ್ಟು ದಿವಸದಿಂದ ಮಾತಾಡಿದ್ವಾ? ನಮ್ಮ ಕಾರ್ಯಕರ್ತರ ಮೇಲೆ ಚಪ್ಪಲಿ ಎಸೆದ್ರೆ ಆಯ್ತು ರೀ. ಕಾಂಗ್ರೆಸ್ ಲೀಡರ್ಗಳವರಲ್ಲ, ಅವ್ರ ಮಕ್ಕಳೆಲ್ಲ ಅವ್ರ ಅಪ್ತಿರು ಹೇಳ್ದಂಗೆ ಕೇಳ್ತಾರೇನ್ರಿ? ನನ್ನ ಮಗ ನಾನು ಹೇಳ್ದಂಗೆ ಕೇಳ್ತಾನೇನ್ರಿ? ತಪ್ಪು ಮಾಡವನೇ ಅನುಭವಿಸ್ಲಿ, ನಾವ್ ಯಾರು ಸರಿ ಅಂತ ಹೇಳ್ತಾ ಇಲ್ಲ. ಗೌರವನೇ ಇಲ್ಲ ಅನ್ನೋ ಒಂದು ಇವ್ರಿಗಿನ್ನ ತಾಯಂದ್ರ ಬಗ್ಗೆ ಎಷ್ಟು ಗೌರವ ಇದೆ ಅಂತೇಳಿ ರಾಜ್ಯ ಜನ ನೋಡವ್ರೆ. ಅರ್ಥ ಆಯ್ತಾ? ಇವರಿಂದ ಕಲಿಬೇಕಾಗಿಲ್ಲ. ಸಸ್ಪೆಂಡ್ ಮಾಡಿದೀವಿ, SIT ರಿಪೋರ್ಟ್ ಬರಲಿ, ಡಿಸ್ಮಿಸ್ ಮಾಡ್ತೀವಿ. ಅಲ್ಲಿಂದ ತಗೊಂಡೋಗಿ ಹ್ಯಾಂಗ್ ಮಾಡಿ, ಕಾನೂನು ಬದಲಾವಣೆ ಮಾಡಿ. ಕೇಳಲ್ಲ, ತಪ್ಪಿದ್ರೆ ಎನ್ಕೌಂಟರ್ ಮಾಡಿ,
ಕೇಳಲ್ಲ. ಆದ್ರೆ ಯಾವುದೇ ತಂದೆ ತಾಯಿ ಮಕ್ಳಿಗೆ ಹೇಳ್ಕೊಟ್ಟಿರಲ್ಲ, ಮಕ್ಕಳು ತಂದೆ ತಾಯಿಗೆ ಹೇಳ್ಕೊಟ್ಟಿರಲ್ಲ. ಅವ್ರು ಮಾಡಿರೋ ತಪ್ಪಿಗೆ ದೇವೇಗೌಡರು ಚಪ್ಪಲಿ ಯಾರು ಹಾಕಿದ್ರೆ, ಕುಮಾರಸ್ವಾಮಿ ಅವರು ಚಪ್ಪಲಿ ಹಾಕಿದ್ರೆ ಏನ್ರಿ ಅರ್ಥ ಮಾಡ್ಕೋಬೇಕಲ್ಲ. ನಮ್ಮ ಕಾರ್ಯಕರ್ತರ ಮೇಲೆ ಎಲ್ಲೋ ಒಂದ್ ಕಡೆ ಇಷ್ಟು ರೀತಿಯ ಉದ್ಭುತ ವಾತಾವರಣ ಸೃಷ್ಟಿ ಆಗಕ್ಕೆ ಏನ್ ಕಾರಣ ಅಂತ ಸರ್ಕಾರ ಏನ್ ಮಾಡ್ತಾ ಇದೆ? ಇದು ಪ್ರೈವೇಟ್ ಪ್ರಾಪರ್ಟಿ. ನಾವಿಲ್ಲಿ ಅನುಮತಿ ತಗೊಂಡು ಕಾರ್ಯಕ್ರಮ ಮಾಡ್ತಾ ಇದೀವಿ. ಇಲ್ಲಿ ಕಾಂಗ್ರೆಸ್ ಸೇರ್ಕೊಂಡು ಕೆಲವು ಗುಂಡಾಗಳು ನುಗ್ಗಿದ್ರಲ್ಲ, ಸರ್ಕಾರ ಏನ್ ಮಾಡ್ತಾ ಇದೆ? ನಾವ್ ಹಂಗೆ ಮಾಡಿದ್ರೆ ನೀವು ಬಿಡ್ತೀರಾ? ನಮ್ಗೆ ಗೌರವ ಇದೆ ನಿಮ್ ಬಗ್ಗೆ, ನಾವ್ ಹಂಗ್ ಮಾಡಲ್ಲ. ನಮ್ಮ ಸಂಸ್ಕಾರ ಇದೆ, ನಿಮ್ಮವ್ರ ಸಂಸ್ಕಾರ ಕಲಿಸಿ. ಪ್ರತಿಭಟನೆ ಹಿಂದೆ ಯಾರಿದ್ದಾರೆ ಅಂತ ಸರ್? ಯಾರಿದ್ದಾರೆ? ಪೊಲೀಸ್ನವ್ರ ಹೆಂಗ್ ಕತ್ತೆ ಮೇಯಿಸ್ತಾ ಇದ್ರ? ಅರ್ಧ ಗಂಟೆ ಟೈಮ್ ಕೊಟ್ಟವಲ್ಲ ಅವ್ರನ್ನ ಅರೆಸ್ಟ್ ಮಾಡಿ ಅಂತ. ಯಾರು ಡೈರೆಕ್ಷನ್ ಕೊಟ್ಟವರು? ಸಾರಾ ಮಹೇಶ್ ಅವರು ಜೆಡಿಎಸ್ ಕಾರ್ಯಕರ್ತರ ವಿರುದ್ಧ ಪ್ರತಿಭಟನೆ ನಡೆಸಿ ಚಪ್ಪಲಿ ಎಸೆದಂತಹ ಪ್ರಕರಣಕ್ಕೆ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಇದ್ಯಾವ ರೀತಿಯಾದಂತಹ ಒಂದು ಧೋರಣೆ? ಕಾರ್ಯಕರ್ತರ ಮೇಲೆ ಚಪ್ಪಲಿ ಎಸೆಯುವುದು ಅಂದ್ರೆ ಏನರ್ಥ? ದೇವೇಗೌಡರು ಕುಮಾರಸ್ವಾಮಿ ಅವರ ಪಾತ್ರ ಏನಿದೆ ಈ ಪ್ರಕರಣದಲ್ಲಿ? ಎಲ್ಲಾ ಮಕ್ಕಳು ಮಾಡೋದೆಲ್ಲವೂ ಕೂಡ ತಂದೆ ತಾಯಿ ಗೊತ್ತಿರುತ್ತಾ ಅಂತ ಆಕ್ರೋಶಿತವಾಗಿ ಸಾರಾ ಮಹೇಶ್ ಪ್ರಶ್ನಿಸಿದ್ದಾರೆ.